Anil learn a lesson. See here, you are seeing the heading now. Sunil and Anil learn a lesson. Okay. See children, there is a warm up. Sharing is a good habit. You can share things, work and ideas. See there, you are seeing there. Sharing is a good habit. Share, ಹಂಚಿಕೊಳ್ಳುವಂಥದ್ದು. Then, whom do you like to share with? That is the question. So, we can share our things like pencil, eraser, and then lunch, ಊಟನ, ಫ್ರೂಟ್ಸ್, ಹಣ್ಣುಗಳನ್ನಾಗಿರ್ಬೋದು, ಅಥವಾ ಐಡಿಯಾಸ್, ನಮ್ಮಲ್ಲಿರುವಂಥ ಒಂದು ಐಡಿಯಾಗಳನ್ನು ಶೇರ್ ಮಾಡೋದಾಗಿರ್ಬೋದು, ಅಥವಾ ವರ್ಕ್, ನಮ್ಮ ಕೆಲಸಗಳನ್ನು ನಾವು ಶೇರ್ ಮಾಡೋದಿರ್ಬೋದು. ಸೊ ಇಟ್ಸ್ ಅ ಗುಡ್ ಹ್ಯಾಬಿಟ್. ಓಕೆ. ದೆನ್ ವಿತ್ ಹೂಮ್ ಡು ಯು ಶೇರ್ ವಿತ್? ಹಾಗಿದ್ರೆ ಇದನ್ನೆಲ್ಲ ನೀವು ಯಾರ ಹತ್ರ ಶೇರ್ ಮಾಡ್ತೀರಾ? ಟೆಲ್ ಮಿ. ಎಸ್, ವಿ ಶೇರ್ ವಿತ್ ಅವರ್ friends, we share with our brothers, we share with our sisters, we share with our mother, isn't it? Father. ಯಾರ ಜೊತೆಗಾದ್ರೂ ನಾವು ಇದನ್ನೆಲ್ಲ ನಾವು ಶೇರ್ ಮಾಡ್ಬೋದು. ಸಮಟೈಮ್ಸ್ ವಿತ್ ಅವರ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಬೋದು, ಹೌದಲ್ವಾ? ಎಸ್. ಸಿ, ಟುಡೇಸ್ ಲೆಸನ್ ಈಸ್ ಅಬೌಟ್ ಸುನಿಲ್ ಅಂಡ್ ಅನಿಲ್ ಲರ್ನ್ ಅ ಲೆಸನ್ ಅಬೌಟ್ ಶೇರಿಂಗ್ ಓನ್ಲಿ. ಇವತ್ತಿನ ಲೆಸನ್ ಕೂಡ ಶೇರಿಂಗ್ ಬಗ್ಗೆನೇ ಇದೆ. ಯಾವುದದು? ಸುನಿಲ್ ಅಂಡ್ ಅನಿಲ್ ಲರ್ನ್ ಅ ಲೆಸನ್. ಓಕೆ. ನೌ ಲೆಟ್ಸ್ ಸಿ ದ ಲೆಸನ್. See the first paragraph you are seeing there. I will read the lesson. All of you listen carefully, okay? Sunil and Anil were twins. They shared everything. They shared the same birthday, the same bedroom, and the same friends. They both played for the same football team, and both the boys shared all the same toys. See children, you are seeing in the image also. You are seeing there two boys are there. Ibru boys ಕಾಣ್ತಾ ಇದ್ದಾರಲ್ವಾ? So they were twins. ಅವಳಿ ಮಕ್ಕಳು ಅಂತ ಹೇಳ್ತೀವಿ. They were twins. Okay. They shared everything. ಅವರು ಟ್ವಿನ್ಸ್ ಆಗಿರೋದ್ರಿಂದ ಅವರು ಎಲ್ಲಾನು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಾ ಇರ್ತಾರೆ, ಹಂಚ್ಕೊಳ್ತಾ ಇರ್ತಾರೆ. ಓಕೆ. They shared the same birthday. ಏನೇನು ಹಂಚ್ಕೊಳ್ತಾರೆ ನೋಡಿ ಅಲ್ಲಿ? They shared the same birthday. Same birthday means ಅವರಿಬ್ರು ಟ್ವಿನ್ಸ್ ಅಂದ್ಮೇಲೆ ಸೇಮ್ ಡೇಟಿಗೆ ಅವರು ಹುಟ್ಟಿರ್ತಾರೆ, ಹೌದಲ್ವಾ? ಸೊ ಸೇಮ್ ಡೇಟ್ ಅಲ್ಲಿ ಅವ್ರ ಬರ್ಡೇನ ಶೇರ್ ಮಾಡ್ತಾರೆ. ಹಾಗೇನೆ ದ ಸೇಮ್ ಬೆಡ್ರೂಮ್, ಮಲ್ಗೋದು ಕೂಡ ಒಂದೇ ಬೆಡ್ರೂಮ್ ಅಲ್ಲಿ, ಅಂಡ್ ಆಲ್ಸೋ ದ ಸೇಮ್ ಫ್ರೆಂಡ್ಸ್, ಹಾಗೇನೆ ಅವ್ರಿಗೆ ಫ್ರೆಂಡ್ಸ್ ಕೂಡ ಸೇಮ್ ಇರ್ತಾರೆ. ಓಕೆ. ದೇ ಶೇರ್ ಎವ್ರಿಥಿಂಗ್. ಲುಕ್ ಎಟ್ ಸೆಕೆಂಡ್ ಪ್ಯಾರಾಗ್ರಾಫ್ ದೇರ್. ದೇ ಬೋತ್ ಪ್ಲೇಡ್ ಫಾರ್ ದ ಸೇಮ್ ಫುಟ್ಬಾಲ್ ಟೀಮ್ ಇನ್ ದ ಸ್ಕೂಲ್ ಆಲ್ಸೋ. ಸ್ಕೂಲ್ನಲ್ಲಿ ಕೂಡ ಅವರು ಏನು ಫುಟ್ಬಾಲ್ ಟೀಮ್ ಇರುತ್ತೆ, ಅದರಲ್ಲಿ ಕೂಡ ಇಬ್ರು ಇರ್ತಾರೆ. ಅಂಡ್ ಬೋತ್ ದ ಬಾಯ್ಸ್ ಶೇರ್ ಆಲ್ ದ ಸೇಮ್ ಟಾಯ್ಸ್. ಅವರಿಬ್ರು ಕೂಡ ಕೈಯಲ್ಲಿ ಟಾಯ್ಸ್ ಕಾಣ್ತಾ ಇದೆ ಅಲ್ವಾ? ಇಮೇಜ್ ಕಾಣ್ತಾ ಇದೆ ಅಲ್ವಾ? ಯು ಆರ್ ಸೀಯಿಂಗ್ ಆನ್ ಇಮೇಜ್. ಎಸ್, ದೇ ಶೇರ್ಡ್ ಆಲ್ ದ ಸೇಮ್ ಟಾಯ್ಸ್ ಆಲ್ಸೋ. ಓಕೆ. ನೌ look at next paragraph. One Saturday, Sunil and Anil went outside to play with their red toy wagon. The twins loved the toy wagon. I want to give my stuffed toys a ride, said Sunil. I want to collect rocks, said Anil. See children here. One Saturday. Saturday means that's a half day. ಸ್ಕೂಲಿಗೆ ನಿಮಗೆ ಹಾಫ್ ಡೇ ಇರುತ್ತಲ್ವಾ? ಮಾರ್ನಿಂಗು ಅರ್ಲಿ ಮಾರ್ನಿಂಗ್ ಸ್ಕೂಲಿಗೆ ಬರ್ತೀರಾ, ಹಾಗೇನೆ 11 o'clock 11:30ಗೆಲ್ಲ ನಿಮಗೆ ಸ್ಕೂಲ್ ಮುಗಿಯುತ್ತೆ. ಹಾಗೇನೆ ಅಲ್ಲಿ ಒಂದು ಸ್ಯಾಟರ್ಡೆ ಸುನಿಲ್ ಅಂಡ್ ಅನಿಲ್ ವೆಂಟ್ ಔಟ್ಸೈಡ್ ಟು ಪ್ಲೇ ವಿತ್ ದೇರ್ ರೆಡ್ ವ್ಯಾಗನ್. ರೆಡ್ ಟಾಯ್ ವ್ಯಾಗನ್, ಒಂದು ಟಾಯ್ ಇರುತ್ತೆ. ಸಿ ದಟ್ ಟಾಯ್ ಯು ಆರ್ ಸೀಯಿಂಗ್ ಇನ್ ದ ಇಮೇಜ್.
that is red in color, no? Yes, that wagon. Then what do you meaning by wagon? ಹಾಗಿದ್ರೆ wagon ಅಂದ್ರೆ ಏನು ಮಕ್ಕಳೇ? Wagon means, see here, a vehicle with four wheels. What do you mean? What is the meaning of wagon? A vehicle with four wheels. ಆ vehicle ಗೆ four wheels ಇರುತ್ತೆ. That is used for carrying things. ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಥಿಂಗ್ಸ್ ನ ಕ್ಯಾರಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸಿ ಇನ್ ದಿಸ್ ಲೆಸನ್ ದಿಸ್ ಇಸ್ ಅ ಟಾಯ್. ಈ ಲೆಸನ್ ಅಲ್ಲಿ ಇದು ಒಂದು ಟಾಯ್, ಆಟ ಆಡುವಂತ ಒಂದು ವಸ್ತು. ಓಕೆ, ದ ಟ್ವಿನ್ಸ್ ಲವ್ ದ ಟಾಯ್ ವ್ಯಾಗನ್. ಅವರಿಬ್ಬರಿಗೂ ಕೂಡ ಆ ವ್ಯಾಗನ್ ಅಂದ್ರೆ ತುಂಬಾನೇ ಇಷ್ಟ. ಓಕೆ, ಐ ವಾಂಟ್ ಟು ಗಿವ್ ಮೈ ಸ್ಟಫ್ಡ್ ಟಾಯ್ಸ್ ಅ ರೈಡ್, said Sunil. Here Sunil is saying my stuffed toy. Stuffed toy andre ಏನು ಇಲ್ಲಿ? A toy that is containing some cloth inside. Okay, or some cotton inside. ಅದು ಒಂದು ಟಾಯ್ ಅವ್ರ ಕೈಯಲ್ಲಿ ಕಾಣ್ತಾ ಇದೆ, ಸುನಿಲ್ ಕೈಯಲ್ಲಿ ಇಟ್ಕೊಂಡಿರೋದು ಕಾಣ್ತಾ ಇದೆ ಅಲ್ವಾ? ಕಾಟನ್ ಇಂದ ತುಂಬಿರುವಂತ ಒಂದು ಟಾಯ್, ಟೆಡಿ ಬೇರ್ ಅಂತ ಹೇಳ್ತೀವಲ್ವಾ, ಅದು ಒಳಗಡೆ ಇನ್ಸೈಡ್ ದಟ್ ಟೆಡಿ ಬೇರ್ ದೇರ್ ವಿಲ್ ಬಿ ಕಾಟನ್. ಅದು ಕಾಟನ್ ಇಂದ ತುಂಬಿಸಲ್ಪಟ್ಟಿರುತ್ತೆ. ಓಕೆ, ಸುನಿಲ್ ಈಸ್ ಹೋಲ್ಡಿಂಗ್ ದಟ್ ಟಾಯ್. ಅವನು ಆ ಟಾಯ್ನ ಇಟ್ಕೊಂಡಿದ್ದಾನೆ, ಹೌದಲ್ವಾ? ಯು ಆರ್ ಸೀಯಿಂಗ್ ಅನ್ ಇಮೇಜ್ ಆಲ್ಸೋ, ನೋ ಚಿಲ್ಡ್ರನ್? ಎಸ್, ಹಿಯರ್ ಸುನಿಲ್ ಇಸ್ ಸೇಯಿಂಗ್ ಐ ವಾಂಟ್ ಟು ಗಿವ್ ಮೈ ಸ್ಟಫ್ಡ್ ಟಾಯ್ಸ್ ಎ ರೈಡ್, ಸೆಟ್ ಸುನಿಲ್. ರೈಡಿಗೆ ನಾನು ಏನ್ ಮಾಡ್ತಾನೆ, ಆ ರೈಡಲ್ಲಿ ನಾನು ಈ ಟಾಯ್ನ ಅದರಲ್ಲಿ ಇಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಿಯರ್ ಅನಿಲ್ ಇಸ್ ಸೇಯಿಂಗ್ ಐ ವಾಂಟ್ ಟು ಕಲೆಕ್ಟ್ ರಾಕ್ಸ್, ಸೆಟ್ ಅನಿಲ್. ಆದ್ರೆ ಅನಿಲ್ ಬೇರೆ ತರ ಥಿಂಕ್ ಮಾಡಿ ಏನ್ ಹೇಳ್ತಾ ಇದ್ದಾನೆ, ಐ ವಾಂಟ್ ಟು ಕಲೆಕ್ಟ್ ರಾಕ್ಸ್. ಸಿ, ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಪ್ಲೇಸ್ ಇದೆ ಅಲ್ವಾ, ಅಲ್ಲಿ ನಾನೇನ್ ಮಾಡ್ತೀನಿ, ರಾಕ್ಸ್. ಸಿ ದ ರಾಕ್ಸ್ ಇಮೇಜ್ ಯು ಆರ್ ಸೀಯಿಂಗ್ ದೇರ್. ಎಸ್, ಈ ರಾಕ್ಸ್ ನ ನಾನು ಅದರಲ್ಲಿ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸಿ ಹಿಯರ್ ನೌ ದೇ ಬೋತ್ ಸ್ಟಾರ್ಟೆಡ್ ಆರ್ಗ್ಯೂಯಿಂಗ್. ಅವರಿಬ್ರು ಇಲ್ಲಿ ಆರ್ಗ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೌದಲ್ವಾ? ಮಾತು ಸ್ಟಾರ್ಟ್ ಮಾಡಿದ್ರು. ಇಟ್ ಮೀನ್ಸ್ ದೇ ಬೋತ್ ಸ್ಟಾರ್ಟೆಡ್ ಫೈಟಿಂಗ್. ಆರ್ಗ್ಯೂ ಮಾಡ್ತಾ ಒಬ್ರಿಗೊಬ್ರು ವಾದ ಮಾಡಿಕೊಂಡು, ನಾನು ಇಡ್ತೀನಿ, ನಾನು ರೈಡ್ಗೆ ಈ ಟಾಯ್ನ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಬಟ್ ಅನಿಲ್ ಇಸ್ ಸೇಯಿಂಗ್ ಹಿಯರ್ ಐ ವಾಂಟ್ ಟು ಕಲೆಕ್ಟ್ ದ ರಾಕ್ಸ್ ಇನ್ ದಟ್ ವ್ಯಾಗನ್. ಆ ವ್ಯಾಗನ್ ನಲ್ಲಿ ನಾನು ರಾಕ್ಸ್ ನ ಕಲೆಕ್ಟ್ ಮಾಡ್ತೀನಿ ಅಂತ ಅನಿಲ್ ಹೇಳ್ತಾ ಇದ್ದಾನೆ. ನೌ ದೇ ಬೋತ್ ವೆರ್ ಸ್ಟಾರ್ಟೆಡ್ ಆರ್ಗ್ಯೂಯಿಂಗ್ ಅಂಡ್ ಬೋತ್ ವೆರ್ ಸ್ಟಾರ್ಟೆಡ್ ಫೈಟಿಂಗ್. ಇಬ್ರು ಫೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಾತಿನಲ್ಲಿ ಫೈಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೌದಲ್ವಾ? ಎಸ್, ನೌ ಲುಕ್ ಎಟ್ ದ ಸೆಕೆಂಡ್ page number 19. Both twins wanted to do different things. ಈಗ ಏನ್ ಮಾಡಿದ್ರು, ಇಬ್ರು ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ, ಹೌದಲ್ವಾ, ಸ್ಟಾರ್ಟ್ ಮಾಡಿದ್ರು. ವಿತ್ ದ ಸೇಮ್ ವ್ಯಾಗನ್. ಅದು ಒಂದೇ ವ್ಯಾಗನ್ ಇರೋದು ಒಂದೇ ಅಲ್ಲಿ. ಸೊ ದ ಟ್ವಿನ್ಸ್ ವಾಂಟೆಡ್ ಟು ಡೂ ಡಿಫ್ರೆಂಟ್ ಥಿಂಗ್ಸ್. ಇಬ್ರು ಕೂಡ ಬೇರೆ ಬೇರೆ ಕೆಲಸ. ಒಬ್ಬ ನಾನು ಆ ಟಾಯ್ನ ರೈಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ, ಇನ್ನೊಬ್ಬ ನಾನು ರಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಓಕೆ, ದ ಮದರ್ ಹರ್ಡ್ ದ ಬಾಯ್ಸ್ ಆರ್ಗ್ಯೂಯಿಂಗ್ ಅಂಡ್ ಕೇಮ್ ಔಟ್ಸೈಡ್. ಈಗ ಇಬ್ರು ಆರ್ಗ್ಯೂ ಮಾಡ್ತಾ ಇದ್ದಾರೆ, ಒಬ್ರು ವಾದ ಮಾಡ್ಕೊಳ್ತಾ ಇದ್ದಾರೆ, ಹೌದಲ್ವಾ? ಸೊ ಹಿಯರ್ ವೆನ್ ದೇ ಬೋತ್ ವೆರ್ ಆರ್ಗ್ಯೂಯಿಂಗ್, ಇಬ್ರು ಆರ್ಗ್ಯೂ ಮಾಡುವಾಗ their mother heard the boys arguing. ಇಬ್ರು ವಾದ ಮಾಡ್ಕೊಳ್ತಾ ಇರೋದನ್ನ ಮದರು ಕೇಳಿಸ್ಕೊಳ್ತಾರೆ. and came outside. ಅವರು ಹೊರಗಡೆ ಬರ್ತಾರೆ. see the next line. you boys must share the wagon, said mother. ಈಗ ಅಮ್ಮ ಬಂದ್ರು, ಬಂದ್ಮೇಲೆ ಏನ್ ಹೇಳ್ತಾ ಇದ್ದಾರೆ, ಯು ಬಾಯ್ಸ್ ಮಸ್ಟ್ ಶೇರ್ ದ ವ್ಯಾಗನ್. ನೀವೆಲ್ಲರೂ ಶೇರ್ ಮಾಡ್ತಾ ಇದ್ರಿ ಅಲ್ವಾ ಮೊದಲಿಂದನು, ಹಾಗೆ ಈ ವ್ಯಾಗನ್ ನ ಕೂಡ ಇಬ್ರು ಶೇರ್ ಮಾಡಬೇಕು. ಹೂ ಸೆಡ್ ದಿಸ್? ಮದರ್, isn't it? And here mother told Sunil and Anil to take turns with the wagon. ಈಗ ಇಬ್ರು ನೀವು ಟರ್ನ್ ತಗೊಳ್ಳಿ. ಓಕೆ, ಟರ್ನ್ ತಗೊಳ್ಳೋದು ಅಂದ್ರೆ ಹೇಗೆ? ದಟ್ ಮೀನ್ಸ್ ಒಬ್ರು ಆದ್ಮೇಲೆ ಇನ್ನೊಬ್ರು ಯೂಸ್
ಮಾಡ್ಕೊಳ್ಳಿ ಅಂತ. ಈಗ ಫಸ್ಟ್ ಯಾರು ಹೋಗ್ತೀರಾ, ಸೆಕೆಂಡ್ ಯಾರು ಹೋಗ್ತೀರಾ? ಫಸ್ಟ್ ಒಬ್ರು ಈ ವ್ಯಾಗನ್ನ ಯೂಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಇನ್ನೊಬ್ರು ಯೂಸ್ ಮಾಡ್ಕೊಳ್ಳಿ. ಯು ಟೇಕ್ ಟರ್ನ್ ವಿತ್ ದ ವ್ಯಾಗನ್ ಅಂತ ಮದರ್ ಹೇಳ್ತಾರೆ. ಓಕೆ, ಬಟ್ ದ ಟ್ವಿನ್ಸ್ ಡಿಡ್ ನಾಟ್ ವಾಂಟ್ ಟು ಶೇರ್ ದ ವ್ಯಾಗನ್. ಆದ್ರೆ ಆ ಟ್ವಿನ್ಸ್ ಇದಾರಲ್ಲ, ಕಾಣ್ತಾ ಇದಾರಲ್ಲ ಇಬ್ರು ನಿಮಗೆ ಈ ಟ್ವಿನ್ಸು, ಇವರು ದೇ ಡಿಡ್ ನಾಟ್ ವಾಂಟ್ ಟು ಶೇರ್ ದ ವ್ಯಾಗನ್. ಆದ್ರೆ ಇಬ್ರು ಆ ವ್ಯಾಗನ್ನ ಶೇರ್ ಮಾಡಲಿಕ್ಕೆ ರೆಡಿನೇ ಇಲ್ಲ. ಓಕೆ, look at next paragraph children. A few days later mother brought home a pet kitten for the boys. ಹೀಗೆ ಸ್ವಲ್ಪ ದಿವಸಗಳಾದ್ಮೇಲೆ ಏನಾಗುತ್ತೆ, their mother brought home a pet. ಪೆಟ್ ಅಂದ್ರೆ ಮನೆಯಲ್ಲಿ ಸಾಕುವಂತ ಪ್ರಾಣಿ, ಹೌದಲ್ವಾ? Kitten for the boys. See the image of kitten? Yes, a baby animal of cat. ಕ್ಯಾಟ್, ಬೆಕ್ಕಿನ ಮರಿನ ನಾವು ಕಿಟನ್ ಅಂತ ಹೇಳ್ತೀವಿ. ಆ ಬೇಬಿ ಅನಿಮಲ್ ಆಫ್ ಕ್ಯಾಟ್. ಸಿ ದ ಇಮೇಜ್, ಕಿಟನ್. ಓಕೆ, ಮೇ ವಿ ಈಚ್ ಹ್ಯಾವ್ ಅವರ್ ಓನ್ ಕಿಟನ್ ಪ್ಲೀಸ್, ಆಸ್ಕ್ ದ ಟ್ವಿನ್ಸ್. ದೇ ವರ್ ಟಯರ್ಡ್ ಆಫ್ ಶೇರಿಂಗ್ ಎವ್ರಿಥಿಂಗ್. ಸಿ ಹಿಯರ್, ಫ್ರಮ್ ದ ಬಿಗಿನಿಂಗ್, ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರು, ತಮ್ಮ ಥಿಂಗ್ಸ್ ಎಲ್ಲರೂ ಶೇರ್ ಮಾಡ್ತಾ ಇದ್ರು. ಸೇಮ್ ಬೆಡ್ರೂಮ್ ಶೇರ್ ಮಾಡ್ತಾ ಇದ್ರು, ಹೌದಲ್ವಾ? ಸೇಮ್ ಟೀಮ್ ನಲ್ಲಿ ಇಬ್ರು ಆಡ್ತಾ ಇದ್ರು. ಹಾಗೆ ಏನ್ ಮಾಡ್ತಾ ಇದ್ರು, ಸೇಮ್ ಬರ್ಡೇನು ಕೂಡ ಒಂದೇ ದಿವಸ ಇಬ್ರು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಹೀಗೆ ಪ್ರತಿಯೊಂದು ಒಟ್ಟೊಟ್ಟಿಗೆ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಗ್ತಾ ಇದೆ, ದೇ ವರ್ ನಾಟ್ ರೆಡಿ. ಅವರಿಬ್ರು ಈ ವ್ಯಾಗನ್ನ ಯಾವಾಗ ಜಗಳ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಯಾವುದನ್ನು ಶೇರ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ದೇ ವರ್ ಟಯರ್ಡ್ ಆಫ್ ಶೇರಿಂಗ್ ಎವ್ರಿಥಿಂಗ್. ಅವ್ರಿಗೆ ಸಾಕಾಗೋಗ್ಬಿಟ್ಟಿತ್ತು ಶೇರ್ ಮಾಡಿ ಮಾಡಿ. ಯಪ್ಪ ಯಾಕಪ್ಪ ಬೇಕಿದು, ನೀನೊಂದು ಇಟ್ಕೊಂಡ್ರೆ ನಾನೊಂದು ಇಟ್ಕೊಳ್ತೀನಿ, ಈ ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಹಿಯರ್ ಮದರ್ ಇಸ್ ಸೇಯಿಂಗ್, ಐ ಆಮ್ ಸಾರಿ ಬಟ್ ಯು ಮಸ್ಟ್ ಶೇರ್ ಒನ್ ಕಿಟನ್. ಐ ಆಮ್ ಸಾರಿ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಯು ಮಸ್ಟ್ ಶೇರ್ ಒನ್ ಕಿಟನ್. ಆದರೆ ಈ ಬೆಕ್ಕಿನ ಮರಿ ಏನಿದೆ ಅಲ್ವಾ, ಕಿಟನ್ ಇದೆ ಅಲ್ವಾ, ಆ ಒನ್ ಕಿಟನ್ನೇ ನೀವು ಇಟ್ಕೊಂಡು ಆಟ ಆಡ್ಕೊಳ್ಬೋದು ಅಂತ ಹೇಳ್ತಾರೆ. ಯು ವಿಲ್ ಹ್ಯಾವ್ ಟು ಫೀಡ್ ದ ಕಿಟನ್ ಅಂಡ್ ಮೇಕ್ ಶ್ಯೂರ್ ಶಿ ಡಸ್ ನಾಟ್ ಗೆಟ್ ಇನ್ ಟು ಟ್ರಬಲ್. ನೌ ಸುನಿಲ್ ಅಂಡ್ ಅನಿಲ್ ವರ್ ಈವನ್ ಶೇರಿಂಗ್ ಎ ಜಾಬ್. ಸಿ ಹಿಯರ್, ನಾನೇನು ಮಾಡ್ಲಿಕ್ಕಾಗಲ್ಲ, ನೀವು ಒಂದು ಕಿಟನ್ ಇಟ್ಕೊಂಡು ಇದನ್ನೇ ಇಬ್ರು ಶೇರ್ ಮಾಡಿಕೊಂಡು ಇದ್ರ ಜೊತೆಗೆ ಆಟ ಆಡ್ಕೊಳ್ಬೇಕು ನೀವು ಅಂತ ಹೇಳಿದ್ರು. So a few days later the kitten got into mother's knitting basket. See here, a few days later it means ಸ್ವಲ್ಪ ದಿವಸಗಳ ನಂತರ ಏನು ಮಾಡುತ್ತೆ, ಆ ಕಿಟನ್ ಇರುತ್ತೆ ಅಲ್ವಾ, ಕ್ಯಾಟ್ ನ ಮರಿ ಇರುತ್ತೆ ಅಲ್ವಾ, ಬೇಬಿ ಕ್ಯಾಟ್ ಇದೆ ಅಲ್ವಾ, ಅದೇನ್ ಮಾಡ್ತು, it got into her mother's knitting basket. Knitting basket, knitting means ಮೇಕಿಂಗ್ ಕ್ಲಾತ್ಸ್ ಫ್ರಮ್ wool. ಒಂದು ಊಲಿಂದ ಮಾಡಿರುವಂತ ಬಾಸ್ಕೆಟ್ ಇರುತ್ತೆ. ಯು ಆರ್ ಸೀಯಿಂಗ್ ದಟ್ ಇಮೇಜ್ ಆಲ್ಸೋ, ನಿಟ್ಟಿಂಗ್ ಬಾಸ್ಕೆಟ್ ಇಮೇಜ್. ಓಕೆ, ಅದರೊಳಗೆ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇನ್ ಜಸ್ಟ್ ಎ ಫ್ಯೂ ಮಿನಿಟ್ಸ್ ದ ಕಿಟನ್ ಹ್ಯಾಡ್ ಸ್ಕ್ಯಾಟರ್ಡ್ ಬಾಲ್ಸ್ ಆಫ್ yarn ಆಲ್ ಓವರ್ ದ ರೂಮ್. ಸ್ವಲ್ಪ ಹೊತ್ತಾದ ನಂತರ ಆ ನಿಟ್ಟಿಂಗ್ ಬಾಸ್ಕೆಟ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತಲ್ವಾ, ಸ್ವಲ್ಪ ಹೊತ್ತಾಗಿದ್ದೆ ಏನಾಗುತ್ತೆ, ಫ್ಯೂ ಮಿನಿಟ್ಸ್, ಇನ್ ಜಸ್ಟ್ ಎ ಫ್ಯೂ ಮಿನಿಟ್ಸ್ ದ ಕಿಟನ್ ಹ್ಯಾಡ್ ಸ್ಕ್ಯಾಟರ್ಡ್. ಸ್ಕ್ಯಾಟರ್ಡ್ ಮೀನ್ಸ್ ಹಿಯರ್ ಥಿಂಗ್ಸ್ ಆರ್ ಥ್ರೋನ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. See there, you are seeing an image also. Things are thrown in different direction. ಅಲ್ಲಿ ಥಿಂಗ್ಸು ಬೇರೆ ಬೇರೆ ಕಡೆ ಹರಡಿರೋದು ಕಾಣಿಸ್ತಾ ಇದೆ ನಿಮಗೆ, ಹೌದಲ್ವಾ? ಸ್ವಲ್ಪ ಹೊತ್ತಾಗಿದೆ. ಕ್ಯಾಟ್ ಕೆಲಸನೇ ಅದು, ಹೌದಲ್ವಾ? ಬೆಕ್ಕುಗಳ ಕೆಲಸನೇ ಅದು. ಏನು ಸಿಕ್ಕಿದ್ರು ಅದರಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಇಲ್ಲಿ ಕೂಡ ಈ ಕಿಟನ್ ಕೂಡ ಆ ಬಾಸ್ಕೆಟ್ ಅಲ್ಲಿರೋ ಊಲ್ ಯಾರ್ನ್ ಇದೆ ಅಲ್ವಾ, ಯಾರ್ನ್ ಮೀನ್ಸ್ ಊಲ್. ಉಲ್ಲನಿಂದು ರೋಲ್ಸ್ ಕಾಣ್ತಾ ಇದೆ ಅಲ್ವಾ, ಬಾಲ್ ಟೈಪ್ ಕಾಣ್ತಾ ಇದೆ ಅಲ್ವಾ, ಅದನ್ನೆಲ್ಲ ಬಾಸ್ಕೆಟ್ ಅಲ್ಲಿ ಇದ್ದದನ್ನೆಲ್ಲ ಡಿಫ್ರೆಂಟ್ ಡೈರೆಕ್ಷನ್ಸ್ಗೆ ಹಾಕ್ಬಿಟ್ಟಿದೆ, ಹೌದಲ್ವಾ? ಆಟ ಆಡ್ತಾ ಆಡ್ತಾ ಎಲ್ಲ ಡಿಫ್ರೆಂಟ್ ಡೈರೆಕ್ಷನ್ಗೆ ಹೋಗಿ ಸೇರ್ಕೊಂಡಿದೆ ಎಲ್ಲನೂ. ಸೊ ಅನಿಲ್ saw the kitten playing with the
yarn. ಇಲ್ಲಿ ಅನಿಲ್ ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದ್ದಾನೆ? What he is seeing here? He saw the kitten playing with the yarn. ಏನು ನೋಡ್ತಾನೆ? ಆ ಕಿಟನ್ನು ಆ ಯಾನ್ ಊಲಿದೆ ಅಲ್ವಾ ಅದ್ರ ಜೊತೆ ಆಟ ಆಡೋದನ್ನ ನೋಡ್ದ. He quickly went to find Sunil to tell him what the kitten had done. ತಕ್ಷಣ ಏನು ಮಾಡ್ತಾನೆ? ಸುನಿಲ್ ಹತ್ರ ಓಡ್ತಾನೆ. ಏನು ಹೇಳಲಿಕ್ಕೆ? ಕಿಟನ್ ಏನು ಮಾಡ್ತಾ ಇದೆ ನೋಡು, ಬಾ ಇಲ್ಲಿ ನೋಡು ಅಂತ ಹೇಳಲಿಕ್ಕೆ ಓಡ್ತಾನೆ. ಓಕೆ, now look at the next paragraph, children. Yes, it is in page number 20. Oh no, it is our job to clean up the mess. ಈಗ ಎಲ್ಲ ಡಿಫ್ರೆಂಟ್ ಡೈರೆಕ್ಷನ್ ನಲ್ಲಿ ಏನಾಗಿದೆ? ಆ ಊಲಿದೆ ಅಲ್ವಾ, ಅದೆಲ್ಲ ಹೋಗಿದೆ, ಹೌದಲ್ವಾ? ಸೊ ಅನಿಲ್ ಏನ್ ಮಾಡ್ತಾನೆ? ಸುನಿಲ್ನ ಕರ್ಕೊಂಡು ಬರ್ತಾನೆ. ಇಟ್ ಈಸ್ ಅವರ್ ಜಾಬ್ ಟು ಕ್ಲೀನ್ ಅಪ್ ದ ಮೆಸ್. ಇವಾಗ ಏನ್ ಮಾಡ್ತಾ ಇದ್ರೆ? ಓ, ಇದು ನಮ್ಮ ಡ್ಯೂಟಿ. ಮೆಸ್, MESS, ಮೆಸ್ ಮೀನ್ಸ್ ಅನ್ಟೈಡಿ ಸ್ಟೇಟ್ಸ್ ಆಫ್ ಥಿಂಗ್ಸ್. ಅನ್ಟೈಡಿ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ, ಅನ್ಕ್ಲೀನ್, ಓಕೆ, ಡರ್ಟಿ, ಕ್ಲೀನ್ ಆಗಿ ಇಲ್ಲದೆ ಇರುವಂಥದ್ದು. ಆ ಪ್ಲೇಸ್ಗಳೆಲ್ಲ ಒಂದು ಪ್ಲೇಸ್ನಲ್ಲಿ, ಆ ಥಿಂಗ್ಸ್ ಎಲ್ಲ ಒಂದು ಪ್ಲೇಸ್ನಲ್ಲಿ ಇಲ್ಲದೆ ಇರುವಂಥದ್ದು. ಓಕೆ, ಅನ್ಟೈಡಿ ಸ್ಟೇಟ್ ಆಫ್ ಥಿಂಗ್ಸ್. ಸೊ ಇಟ್ ಈಸ್ ಅವರ್ ಜಾಬ್ ಟು ಕ್ಲೀನ್ ಅಪ್ ದ ಮೆಸ್, ಕ್ರೈಡ್ ಸುನಿಲ್. ಈಗ ಸುನಿಲ್ ಕೂಗಿ ಹೇಳ್ತಾ ಇದ್ದಾನೆ ಏನಂತ? ಇಟ್ ಈಸ್ ಅವರ್ ಜಾಬ್. ಇಷ್ಟೊತ್ತು ನಾನೊಬ್ಬನೇ ಆಡಬೇಕು ಅಂತ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಯ್ತು? ಕೆಲಸ ಅಂತ ಬಂದಿದ್ದೆ. ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಇಟ್ ಈಸ್ ಅವರ್ ಜಾಬ್, ಇದು ನಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ದ ಬಾಯ್ಸ್ ಕ್ವಿಕ್ಲಿ picked up the yarn and put it back in the basket. ಈಗ ಇಬ್ರು ಒಂದೇ ಕಿಟನಲ್ಲಿ ಆಡ್ತಾ ಇದ್ರು, ಹೌದಲ್ವಾ? ಸೊ ಈಗ ಇಬ್ರು ಸೇರಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. When the mess was cleaned up, Sunil and Anil saw that the kitten was playing with an orange. ಈಗ ಒಂದು ಸರಿ ಆ ಮೆಸ್ ಇದೆ ಅಲ್ವಾ, ಅನ್ಟೈಡಿ ಸ್ಟೇಟ್ ಆಫ್ ಥಿಂಗ್ಸ್ ಏನಿತ್ತು, ಎಲ್ಲ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಇತ್ತಲ್ವಾ, ಅದನ್ನೆಲ್ಲ ನೀಟ್ ಮಾಡಿದ್ಮೇಲೆ, ಇಬ್ರು ಸೇರ್ಕೊಂಡು ನೀಟ್ ಮಾಡಿದ್ಮೇಲೆ, now the kitten was playing with an orange. ಈಗ ಅದಕ್ಕೆ ಏನು ಸಿಕ್ಕಿದೆ ಕೈಗೆ? ಆರೆಂಜ್, ಕಿತ್ತಳೆ ಹಣ್ಣು, ಅದ್ರ ಜೊತೆ ಆಟ ಆಡ್ತಿದೆ. They quickly made the kitten her own toy from a piece of yarn. ಈಗ ಏನು ಮಾಡಿದ್ರು? ಆರೆಂಜ್ನ ತೆಗೆದ್ಬಿಟ್ಟು ಅದಕ್ಕೆ ಆಟ ಆಡಲಿಕ್ಕೆ ಆ ಪೀಸ್ ಆಫ್ ಯಾನ್, ಆ ಉಲ್ಲನ್ ಪೀಸ್ ಇರುತ್ತಲ್ವಾ, ಅದಕ್ಕೆ ಒಂದು ಚಿಕ್ಕದಾಗೆ ಟಾಯ್ ಮಾಡಿ ಆಟ ಆಡಲಿಕ್ಕೆ ಕೊಡ್ತಾರೆ. ಓಕೆ, ಜಸ್ಟ್ ಥಿಂಕ್ ಅನಿಲ್, 2 kittens would have made a bigger mess, said Sunil. ಈಗ ಅನಿಲ್ಗೆ ಹೇಳ್ತಾ ಇದ್ದಾನೆ ಏನಂತ? ಸುನಿಲ್ ಏನು ಹೇಳ್ತಾ ಇದ್ದಾನೆ? ಜಸ್ಟ್ ಥಿಂಕ್, ಸ್ವಲ್ಪ ಯೋಚನೆ ಮಾಡು. ಈಗ ನಾವು ಮಮ್ಮಿ ಹತ್ರ ಏನು ಕೇಳಿದ್ವಿ? ಇಬ್ರಿಗೂ 2 ಕಿಟನ್ ಬೇಕಂತ ಕೇಳಿದ್ವಿ. ಈಗ 2 ಕಿಟನ್ ಇದ್ದಿದ್ರೆ ಎಷ್ಟು ಕೆಲಸ ಆಗ್ತಾ ಇತ್ತು ಅಲ್ವಾ ಅಂತ ಸುನಿಲ್ ಹೇಳ್ತಾ ಇದ್ದಾನೆ. ಸೊ ದಟ್ ಈಸ್ ರೈಟ್, ಲಾಫ್ಟ್ ಅನಿಲ್. ಈಗ ಅನಿಲ್ ಏನು ಮಾಡ್ತಾ ಇದ್ದಾನೆ? ಹೌದಲ್ವಾ ಅಂತ ಸ್ಮೈಲ್ ಮಾಡ್ತಾ ಹೇಳ್ತಾ ಇದ್ದಾನೆ. ಮೇ ಬಿ ಶೇರಿಂಗ್ ಇಸ್ ನಾಟ್ ಸೋ ಬ್ಯಾಡ್ ಆಫ್ಟರ್ ಆಲ್. ಆದ್ರಿಂದ ಶೇರಿಂಗ್ ಅನ್ನೋದು ಯಾವುದು ಬ್ಯಾಡ್ ಅಲ್ಲ, ಅದು ಕೆಟ್ಟದ್ದಲ್ಲ. ಶೇರಿಂಗ್ ಇಸ್ ಅ ಗುಡ್ ಹ್ಯಾಬಿಟ್. ಆದ್ರಿಂದ ನಾವು ಏನೇ ಇದ್ರೂ ಶೇರ್ ಮಾಡ್ಕೊಳ್ಬೇಕು. ಈಗ ಕೆಲಸ ಈಗ ಒಬ್ಬರೇ ಮಾಡೋ ಜಾಗದಲ್ಲಿ ಇಬ್ರು ಮಾಡಿದ್ರೆ ಅದು ಈಸಿ ಆಗುತ್ತೆ, ಹೌದಲ್ವಾ? ಸೊ ಶೇರಿಂಗ್ ಇಸ್ ಅ ಗುಡ್ ಹ್ಯಾಬಿಟ್. ದೇ ಲರ್ನ್ ಅ ಲೆಸನ್ ಹಿಯರ್, ಇಸ್ಂಟ್ ಇಟ್? ಇದರಿಂದ ಅವರು ಒಂದು ಪಾಠ ಕಲಿತರು. ಏನು? ಶೇರಿಂಗ್ ಇಸ್ ಅ ಗುಡ್ ಹ್ಯಾಬಿಟ್. Did you all understand about this lesson? Then what you learned in this lesson? ಏನು ಕಲ್ತ್ರಿ ಮಕ್ಕಳೇ ಇದರಿಂದ? So sharing is a good habit, isn't it? Yes. Who were twins in this lesson? ಯಾರು ಟ್ವಿನ್ಸ್ ಆಗಿದ್ರು ಈ ಲೆಸನ್ ಅಲ್ಲಿ? Yes, Sunil and Anil. They were twins, isn't it? Yes. Then thank you very much. See you in the next class.